ಆದಿಲ್ ಶಾಹಿ ಕಾಲದ ಪುರಾತನ ತಾಜ್ ಬೌಡಿ ಏನಿದೆ, ಈ ತಾಜ್ ಬೌಡಿಯ ಹಿಂದೆ ಅದನ್ನ ನಾವು ನೀರಾವರಿ ಸಚಿವರಿದ್ದಾಗ ನೀರಾವರಿ ಇಲಾಖೆಯ ಅನುದಾನ ಮತ್ತು ಖಾಸಗಿ ವ್ಯಕ್ತಿಗಳ ಒಂದು ಸಹಯೋಗದಿಂದ CSRದಿಂದ ಅದನ್ನ ಸ್ವಚ್ಛಗೊಳಿಸಿದೆ. ಆದ ಸಂದರ್ಭದಲ್ಲಿ ಇನ್ನು ನಾವು ಇದನ್ನ ಇರುವಂಥ ಸುತ್ತಮುತ್ತಲಿರುವಂಥ ಎಲ್ಲ ಏನು ಅತಿಕ್ರಮಣಗಳಿದ್ದಾವೆ, ಎನ್ಕ್ರೋಚ್ಮೆಂಟ್ಗಳಿದ್ದಾವೆ, ಅದನ್ನ ತೆಗಿಲಿಕ್ಕೆ ನಾವು ಪ್ರಯತ್ನ ಮಾಡಿರಲಿಲ್ಲ. ಈಗ ಏನು ವರ್ಲ್ಡ್ ಮಾನ್ಯುಮೆಂಟ್ ಫಂಡ್ಸ್ ಆಫ್ ಅಸೋಸಿಯೇಷನ್ ಇಂಡಿಯಾ ಇದೆ, WMFನವರು ಮತ್ತು TCSನವರು, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನವರು CSRದಲ್ಲಿ ಈ ಒಂದು ತಾಜ್ ಬೌಡಿಯನ್ನು ಎಲ್ಲ ಸುತ್ತಮುತ್ತಲಿರುವಂಥ ಎಲ್ಲ ಒಂದು ಏನು ಎನ್ಕ್ರೋಚ್ಮೆಂಟ್ಸನ್ನು ತೆಗೆದು ಅವಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಮೇಲೆ ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ, ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ, ಪುನಶ್ಚೇತನ ಯಾವ ರೀತಿ ಬರುತ್ತಿತ್ತು ಆ ಥರ ಮಾಡಲಿಕ್ಕೆ ಇವತ್ತು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಷ್ಟೇ ಅಲ್ಲ, ಇವತ್ತು ಒಂದೊಂದಾಗಿ ಈಗ ನಾನು ಬೃಹತ್ ಕೈಗಾರಿಕಾ ಸಚಿವನಾಗಿದ್ದರಿಂದ ಈಗ CSR ಫಂಡ್ ಎಲ್ಲ ಕಂಪನೀಸ್ಗೆ ಇರ್ತದೆ. ಅವರು ತಮ್ಮ ಪ್ರಾಫಿಟ್ಸ್ನಲ್ಲಿ 2% ಅನುದಾನ ಇವತ್ತು ದಿವಸ CSR ಫಂಡ್ಸ್ನಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಈಗ ನಾನು ಮಮದಾಪುರ ಒಂದು ಫಾರೆಸ್ಟ್ಗೂ ಕೂಡ ನಾವು ಗೋಲ್ಡ್ ಪ್ಲಸ್ ಇಂದ ಒಂದು 50 ಲಕ್ಷ ಕೊಡಿಸಿದ್ವಿ. ಇವತ್ತು ನಮ್ಮ ಹಿಂದೂಸ್ತಾನ್ ಕೋಲಾ ಕಂಪನಿಯವರು, ಕೋಕೋ ಕಂಪನಿಯವರು, ಅವರು ಕೂಡ ಬಂದು ಇವತ್ತು ಅಲ್ಲಿ ಮಮದಾಪುರ ಕೆರೆಯನ್ನು ಅದು ಆದಿಲ್ ಶಾಹಿ ಐತಿಹಾಸಿಕ ಕೆರೆ, ದೇಶದ ರಾಜ್ಯದಲ್ಲಿರುವಂಥ ದೊಡ್ಡ ಕೆರೆ, ಅದನ್ನು ಕೆರೆ ತುಂಬು ಯೋಜನೆಯಲ್ಲಿ ನೀರು ತುಂಬಿಸಿದ್ದೀವಿ. ಅದನ್ನು ಸೌಂದರ್ಯಗೊಳಿಸಿ ಅದನ್ನೆಲ್ಲನೂ ಕೂಡ ಅಲ್ಲಿನೂ ಕೂಡ ಅದನ್ನು ಪುನಶ್ಚೇತನಗೊಳಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ನಾವು ಅಲ್ಲಿ ಹಿಂದೂಸ್ತಾನ್ ಕೋಲಾ, ಟಾಟಾ ಕೋಕೋ ಕೋಲಾ ಅವರಿಂದ ಅದನ್ನು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗ ಆಮೇಲೆ ಕುಮಟಗಿ ಕೆರೆ ಏನಿದೆಯಲ್ಲ, ಆ ಕುಮಟಗಿ ಕೆರೆಯನ್ನು ಕೂಡ ಇವತ್ತು ಅದು ಆದಿಲ್ ಶಾಹಿಯ ಒಂದು ಸಮರ್ ಪ್ಯಾಲೇಸ್ ಅಂತಾರೆ, ಅಂದರೆ ಬೇಸಿಗೆ ಕಾಲದಲ್ಲಿ ಇವತ್ತು ಅದನ್ನು ಇರುವಂಥ ಅದನ್ನು ಕೂಡ ನಾವು ಹಿಂದೆ ಹೂಳು ತೆಗಿಸಿ ಅದನ್ನು ಕೆರೆ ತುಂಬ ಯೋಜನೆ ಅದನ್ನು ಕೂಡ ಕೆರೆ ತುಂಬ ಮಾಡಿದ್ದೀವಿ. ಈಗ ಅದನ್ನೆಲ್ಲನ ಕೂಡ ಅದಿರುವಂಥ ಸುತ್ತಮುತ್ತಲಿರುವಂಥ ಗೌರ್ಮೆಂಟ್ ಲ್ಯಾಂಡ್ಸ್ನಲ್ಲಿ ಅದನ್ನು ನಾವೀಗ ಬ್ಯೂಟಿಫಿಕೇಶನ್ ಮಾಡಿ ಪುನಶ್ಚೇತನ ಮಾಡಿ ಅದು ಕೂಡ ಇವತ್ತು ದಿವಸ ಜನರಿಗೆ, ಯಾಕಂದ್ರೆ ಈಗೇನಾಯಿತು, ಕರಾಡ್ ದಡ್ಡಿ ಒಂದಾಯಿತು. ನಮ್ಮ ಜನರು ಇವತ್ತು ಹೋಗಿ ನಗರ ಜನರು ರಜೆ ದಿವಸ ಅಥವಾ ಶನಿವಾರ ರವಿವಾರ ಅಲ್ಲಿ ಹೋಗಿ ಅವರು ಮಕ್ಕಳ ಜೊತೆ ಕುಟುಂಬ ಜೊತೆ ಹೋಗಿ ಅಲ್ಲಿ ಒಂದು ಅಲ್ಲಿ ಇದ್ಕೊಂಡು ಟೈಮ್ ಪಾಸ್ ಮಾಡಿ ಅಲ್ಲಿ ಊಟ ಗೀಟ ಮಾಡ್ಕೊಂಡು ಬರಲಿಕ್ಕೆ ಒಂದು ಪಿಕ್ನಿಕ್ ಸ್ಪಾಟ್ ಥರ ಆಗಿದೆ. ಅದೇ ರೀತಿ ಭೂತ್ನಾಳ್ ಕೆರೆ ಇದನ್ನು ಅಭಿವೃದ್ಧಿನ ತೊಗೊಂಡಿದ್ವಿ. ಮುಂದೆ ಬೇಗಂ ತಲಾಬ್ನು ಕೂಡ ಮಾಡಿದ್ದೀವಿ. ಈಗ ನಮ್ಮ ಒಂದು ಕುಮಟಗಿ ಕೂಡ ಅದಾದರೆ ಬಿಜಾಪುರ ನಗರ ಜನರು ಒಂದು ದಿವಸ ಭಾಳ ಪುಣ್ಯವಂತರು. ಈ ರೀತಿ ಸುತ್ತಮುತ್ತಲು ಪ್ರತಿ ಶನಿವಾರ ಐತಾರ ಒಂದು ಜಾಗಕ್ಕೆ ಹೋಗ್ಬೋದು ಅವರು. ಹೀಗಾಗಿ ಅವ್ರಿಗೆ ವಿಹಾರದ ಸ್ಥಳಕ್ಕೆ ಅವರೆಲ್ಲ ಕುಟುಂಬ ಸಮೇತ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ. ಇಲ್ಲಿಯ ಕಾರ್ಪೊರೇಟರ್ ಆಗಲಿ, ಮೇಯರ್ ಆಗಲಿ ಎಲ್ಲರೂ ಕೂಡ ಸಹಕಾರ ಮಾಡಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಎಲ್ಲರೂ ಕೂಡ ಎನ್ಕ್ರೋಚ್ಮೆಂಟ್ ಅಂತ ತಂದಿದ್ದಾರೆ. ಇದನ್ನು ಬ್ಯೂಟಿಫಿಕೇಶನ್ ಮಾಡಿ ಇಲ್ಲಿ ಯಾವುದೂ ಕೂಡ ಏನು ಸಿವೇಜ್ ವಾಟರು ಮತ್ತು ಇನ್ನಿತರ ಯಾವುದೇ ನೀರಿನ ಒಳಗೆ ಬರಬಾರ್ದು. ಈ ನೀರನ್ನು, ತಾಜ್ ಬೌಡಿ ನೀರನ್ನು ಮತ್ತು ಇನ್ನಿತರ ಬಾವಿಗಳನ್ನ, ಯಾಕಂದರೆ ಕುಡಿಲಿಕ್ಕೆ ಭಾಳಷ್ಟು ನೀರು ಬೇಕಾಗಂಗಿಲ್ಲ, 3 ಲೀಟರ್ ಬೇಕು ಒಬ್ಬ ಮನುಷ್ಯಗೆ. ಮುಖ್ಯವಾಗಿ ನೀರು ಬೇಕಾಗಿರೋಂಥದ್ದು ಸ್ನಾನ ಮಾಡಲಿಕ್ಕೆ, ಬಟ್ಟೆ ಒಗೆಯಾಕಲೆ, ಆಮೇಲೆ ನಾವು ಪಾತ್ರೆ ತೊಳ್ಯಾಕ, ಆಮೇಲೆ ಮನೆಗಳನ್ನ ಸ್ವಚ್ಛ ಮಾಡಲಿಕ್ಕೆ ಮತ್ತು ಈ ವೆಹಿಕಲ್ಗಳನ್ನ, ಮೋಟರ್ ಸೈಕಲ್ ಇರ್ಬೋದು, ಕಾರ್ಗಳನ್ನ ತೊಳಿಯೋಕೆ, ಇದಕ್ಕೆ ಜಾಸ್ತಿ ನೀರು ಬೇಕಾಗ್ತದೆ. ಈ ಬಾವುಡಿಗಳು ಇಷ್ಟದವಲ್ಲ, ಈಗ ಒಂದು 20-25 ಬಾವುಡಿಗಳಿಂದ ನಾವು ನೀರನ್ನು ಅದನ್ನು ಈ ಒಂದು ಇದಕ್ಕೆ ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಇದಕ್ಕೆ ನಾವು ಉಪಯೋಗಿಸಿದ್ರೆ ನಮ್ಮ ಏನು ಕೃಷ್ಣಾ ನದಿಯಿಂದ ನಾವು ಕುಡಿಲಿಕ್ಕೆ ನೀರನ್ನು ತರ್ತೀವಲ್ಲ ಅದರ ಮೇಲೆ ಒಂದು ದಿವಸ ಭಾರ ಕಡಿಮೆ ಆಗ್ತದೆ, ಲೋಡ್ ಕಡಿಮೆ ಆಗ್ತದೆ. ಆ ಒಂದು ಇಟ್ಕೊಂಡು KDP ಸಭೆಯಲ್ಲಿ ಕೂಡ ಹೇಳಿದ್ದೆ. ಅದನ್ನು ಈಗ
ಈ ಒಂದು ತಾಜ್ ಬಾಡಿ ಮೂಲಕ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇನ್ನಿಷ್ಟು ಬಾಡಿಗಳು ಏನಿದಾವೋ ಎಲ್ಲವನ್ನು ಕೂಡ ಮಾಡಿ ಇವತ್ತು ದಿವಸ ವಿಜಯಪುರ ನಗರಕ್ಕೆ ಒಂದು ಏನು ಐತಿಹಾಸಿಕ ಇದು ಇದೆ, ಆದಿಲ್ ಶಾಹಿ ಕಾಲದ ಹಿಂದಿನ ಸ್ಮಾರಕಗಳನ್ನ ರಕ್ಷಣೆ ಮಾಡೋ ಜೊತೆಗೆ ಇವತ್ತು ಜನರಿಗೆ ಕುಡಿ ನೀರಿಗೆ ನೀರಿನ ಒಂದು ವ್ಯವಸ್ಥೆ ಇವತ್ತು ದಿವಸ ಒಳ್ಳೆ ರೀತಿಯಿಂದ ಆಗಬೇಕು. ಗೋಲ್ ಗುಂಬಜ್ನು ನಾನು ಹೇಳಿದ್ದೀನಿ, ನಾನು ಗೋಲ್ ಗುಂಬಜ್ನಲ್ಲಿ ಕೂಡ ಹಿಂದೆ ಅಲ್ಲಿ ಒಳ್ಳೆಯದೊಂದು ಲಾನ್ ಒಂದು ಗ್ರಾಸ್ ಇತ್ತು, ಏನು ಹುಲ್ಲಿತ್ತು, ಒಳ್ಳೆ ರೀತಿ ಹುಲ್ಲಿತ್ತು ಮತ್ತು ಅಲ್ಲಿ ಗುಲಾಬಿ ಹೂಗಳಿತ್ತು ಎಲ್ಲ ಹಿಂದೆ. ಅವೆಲ್ಲನೂ ಕೂಡ ಮತ್ತೆ ಗತವೈಭವ ವಾಪಸ್ ಬರಬೇಕು. ಅಲ್ಲಿನೂ ಕೂಡ ಜನ ಇವತ್ತು ದಿವಸ ವಿಹಾರಕ್ಕೆ ಹೋಗಬೇಕು. ಅದೇ ರೀತಿ ಇಬ್ರಾಹಿಂ ರೋಜಾವನ್ನು ತೊಗೊಳಿಕ್ಕೆ ನಾನು ಈಗ ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ, ಅದಕ್ಕೂ ಕೂಡ ನಾನು ಯಾವುದಾದ್ರೂ CSR ಫಂಡಲ್ಲಿ ದುಡ್ಡು ಕೊಡಿಸ್ತೇನೆ. ನಾನು ಒಟ್ಟಾರೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ CSR ಫಂಡ್ ಒಂದು ಸ್ವಲ್ಪ ಎಲ್ಲ ಕಡೆ ಸದುಪಯೋಗ ಆಗಿ ಇವತ್ತು ಜಿಲ್ಲೆಗೆ ಎಷ್ಟು ಸಾಗ್ತಾಗ್ತದೆ ಅಷ್ಟು ಒಳ್ಳೆಯದನ್ನು ಮಾಡ್ತೀವಿ. ನಗರ ಜನರು ಅಷ್ಟೇ ಅಲ್ಲ, ಇಡೀ ಜಿಲ್ಲೆ ಮಮದಾಪುರಕ್ಕೆ ನಗರಕ್ಕೆ ಸಂಬಂಧ ಬರಲ್ಲ. ಅಲ್ಲಿ ಮಮದಾಪುರದಲ್ಲಿ ನಾವು ಫಾರೆಸ್ಟ್ಗೂ ಕೂಡ ನಮ್ಮ ಗೋಲ್ಡ್ ಪ್ಲಸ್ ಅವರಿಂದ ದುಡ್ಡು ಕೊಡಿಸಿದ್ದೀನಿ 50 ಲಕ್ಷ. ಆ ಫಾರೆಸ್ಟ್ ಇನ್ನೂ ಕೂಡ ಕೊಡಿಸ್ತೇನೆ ಮಮತಾ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹೆಸರಲ್ಲೇ. ಯಾಕಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು ನಾನು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ನಿಸರ್ಗ ಮಾದರಿಯಾದಂಥ ನಿಸರ್ಗವನ್ನು ಅಲ್ಲಿ ಸೃಷ್ಟಿ ಮಾಡಕ್ಕೆ ಕೊಟ್ಟಿದ್ದೀವಿ ನಾವು ಫಾರೆಸ್ಟ್ನಲ್ಲಿ. ಅಂದರೆ ಸಿದ್ದೇಶ್ವರಪ್ಪ ಕೂಡ ಒಂದು ನೆನಪಿಗಾಗಿ ಇವತ್ತು ಬೈಲಲ್ಲಿ ನಾನು ಬೈಲಾಗಿ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ನಾವು ಇವತ್ತು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ, ಅದಕ್ಕೆ ನನ್ನ ಏನು ದೇಹವನ್ನು ಅವತ್ತು ದಿವಸ ಅವರು ಅಗ್ನಿಸ್ಪರ್ಶ ಮಾಡಿಸಿದ್ರು. ನಮ್ಮ ಲಿಂಗಾಯತ ಸಂಪ್ರದಾಯನ ಉಳ್ತೀವಿ, ಅದು ಅಗ್ನಿಸ್ಪರ್ಶ ಮಾಡಿಸಿ ಅಂದರೆ ಅವರು ಯಾವುದೇ ತಮ್ಮಲ್ಲಿಂದ ಒಂದು ಸ್ಮಾರಕಗಳಾಗಲಿ ಗದ್ದಿಗೆ ಆಗಲಿ ಗುಡಿ ಆಗಲಿ ಆಗಬಾರ್ದು ಅಂತ ಆಶೆ ಮಾಡಿದ್ರು. ಅವ್ರ ಹೆಸರಿನಲ್ಲಿ ಮಮದಾಪುರಲ್ಲಿ ಭಾಳ ಬೃಹತ್ ಪ್ರಮಾಣದಲ್ಲಿ 1600 ಎಕರೆಯ ಇವತ್ತು ಅರಣ್ಯ ಭಾಳ ಚೆನ್ನಾಗಿ ಬರ್ತದೆ. ಯಾಕಂದರೆ ಇಲ್ಲಿ ನಾವು ಕರಾಡು ದೊಡ್ಡಿ ಮಾಡಿದಾಗಲ ಇಲ್ಲಿ ಕಲ್ಲುಗಳು ಅಲ್ಲಿ ಭಾಳ ಫಲವತ್ತಾದಂಥ ಮಣ್ಣಿದೆ. ಈಗಿನೇ ಆ ಗಿಡಗಳು ಈ ಕರಾಡು ದೊಡ್ಡಿ ಲೆವೆಲ್ಗೆ ಬೆಳೆದಿದ್ದಾವೆ. ಅದು ನಿರಂತರವಾಗಿ NTPC ಕೂಡ ಸಹಕಾರ ಮಾಡಿದೆ. ಯಾವುದೇ ಹಣದ ಕೊರತೆ ಆಗಂಗಿಲ್ಲ. ನಾವು ಮತ್ತು ಇದರ ಸರ್ಕಾರ ಮೇಲೆ ಅವಲಂಬಿತನೂ ಆಗಂಗಿಲ್ಲ. CSR ಅಡಿಯಲ್ಲಿ ಒಂದು ದಿವಸ ಎಲ್ಲ ಕೆಲಸಗಳನ್ನ ನಾವು ತೆಗೆದುಕೊಂಡು ವಿಜಯಪುರ ನಗರ ಮತ್ತು ಜಿಲ್ಲೆಗಳಲ್ಲಿ ಒಂದು ಮಾದರಿ ಜಿಲ್ಲೆ ಆಗಬೇಕು, ಆ ದಿಶೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಎಲ್ಲರ ಸಹಕಾರ ನಗರದ ಶಾಸಕರು, ಇನ್ನುಳಿದ ಶಾಸಕರು, ಜನರು ಪ್ರಮುಖವಾಗಿ ಹೊಲಸು ಮಾಡಬಾರ್ದು. ಈ ನಾನು ಬಂದು ನೋಡಿದ ಕೆಟ್ಟ ಅನಿಸ್ತು, 2 ಕಡೆ ಒಂದು ಮತ್ತೆಲ್ಲ ಎಲ್ಲ ಬಾಟ್ಲ್ ಎಲ್ಲ ಹೋಗಿದ್ದಾರೆ. ಆ ನೀರನ್ನೆಲ್ಲನೂ ಸ್ವಚ್ಛಗೊಳಿಸಿ ಆಮೇಲೆ ಎಲ್ಲವನ್ನ ಚೆಕ್ ಮಾಡಿ ಎಲ್ಲಿನೂ ಕೂಡ ಇಲ್ಲಿ ಹೊಲಸು ನೀರು ಒಳಗೆ ಬರೋದಿಲ್ಲ ಅಂತ ತಿಳ್ಕೊಂಡು ಆದಮೇಲೆ ನೀವು ತುಂಬ ನೀರನ್ನು ಉಪಯೋಗಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿದೆ. ಆಮೇಲೆ ಸರ್, ಈಗ ಪ್ರವಾಸೋದ್ಯಮ ವಿಚಾರದಲ್ಲಿ SI ಮೀಡಿಯಾ ಜೊತೆ ಯಾವುದೂ ಅಷ್ಟು ಕೋಆಪರೇಷನ್ ಇಲ್ಲ ಸರ್. ಮೀಡಿಯಾ ಜೊತೆ ಅಲ್ಲಪ್ಪ, ನಮ್ಮ ಜೊತೆ ಹಿಂದೆ ಗೋಲ್ ಗುಂಬಜ್ ನಿಮ್ಗೆ ಗೊತ್ತಿದೆ, ಅವ್ರಿಗೆ ನಮ್ಮ ಇವರಿದ್ರು DC ಶಿವಕುಮಾರ್ ಇದ್ರು. ನಾವು 2 ಬಾವಿಗಳನ್ನ ಹತ್ರ ಸಲ ಬಾವಿಗಳನ್ನ ಕ್ಲೀನ್ ಮಾಡಿಸ್ಕೊಳಕ್ಕೆ ಅಲೋ ಮಾಡಿದ್ದಿಲ್ಲ. ಶಿವಕುಮಾರ್ ಅವ್ರು ವೈಯಕ್ತಿಕವಾಗಿ ಹೋಗಿ ನಿಂತಲ್ಲಿ ಒಳಗೆ ವೆಹಿಕಲ್ ಬಿಡಿಸಿ ಏನಪ್ಪ ಅವರು ಸ್ವಚ್ಛ ಮಾಡಿ ಕೊಡ್ತೀವಿ ಅಂತ ಬಾವಿ ಸ್ವಚ್ಛ ಮಾಡಿಕೊಟ್ಟು ನಿಮ್ಗೆ ನೀರಿಲ್ಲ ಗೊಳ್ಗೊಂಡಾಗ ತಂದಮೇಲೆ ಅದನ್ನು ಮಾಡಲಿಲ್ಲ. ಈ ಕಾರ್ಪೊರೇಷನ್ದವರು ಹಂಗೆ ಅದಾರ. ಆ ತಾಜ್ ಬಾಡಿಯಾಗ ನಾನು ಅದು ನಿಮ್ಮ ಯಾವುದದು ನಮ್ಮ ಹಾಶಿಂಪಿ ದರ್ಗಾದಾಗ ಕಂಪೌಂಡ್ ಹಚ್ಕೊಂಡೆ ಒಂದು ಬಾವಿ ಇತ್ತು, ನೀರಿತ್ತು. ಅದನ್ನು ಬರೀ ಒಂದು ಪೈಪ್ ಲೈನ್ ಮಾಡ್ಕೊಂಡು ಆ ಕಡೆ ತಗೋರಪ್ಪ ಗೊಳ್ಗೊಂಬಟ್ಕತ್ತ ಅದನ್ನು ಮಾಡಿಲ್ಲ. ಈಗ ಆ ಬಾವಿನೂ ಕೂಡ ಭಾಳ ವಲಸಾಗ್ಯದ. ನಿರ್ಲಕ್ಷ್ಯ ಮತ್ತೊಂದು ಕಾರ್ಪೊರೇಷನ್ದು ಇದೆ, ನಿರ್ಲಕ್ಷ್ಯ ಜನರದ್ದು ಇದೆ, ಜನಪ್ರತಿನಿಧಿಗಳದ್ದು ಎಲ್ಲರದ್ದು ಇದೆ. ಇನ್ನು ಬದಲಾವಣೆ ಆಗ್ಬೇಕು. ಇದಕ್ಕೆ ಯಾರು ಮುಂದೆ ಬರಲ್ಲ. ಇವತ್ತು ನಾನೇ ಇವತ್ತು ಇನ್ನೊಮ್ಮೆ ಯಾರೇ ಬಾಡಿ ಕ್ಲೀನ್ ಮಾಡಿ ನಾನೇ ಬರೋದಿಲ್ಲ. ಹಿಂದೆ 5 ಕೋಟಿ ರೂಪಾಯಿ ನಾನು ಯಾರ್ಯಾರ ಕಡೆ ದುಡ್ಡು ಇಸ್ಕೊಂಬಂದು ಮಾಡಿಸಿದ್ದೀನಿ. 5 ಕೋಟಿ ಸರ್ಕಾರದ ಕೂಡ 10 ಕೋಟಿ 11 ಕೋಟಿ ಖರ್ಚು ಮಾಡಿದ್ವಿ ನಾವು. ಅದಕ್ಕೆ ನಿಮ್ಮದು ಕೂಡ ಭಾಳ ಜವಾಬ್ದಾರಿ ಅದ. ಇದನ್ನೆಲ್ಲ ಹೊಲಸು ಮಾಡುವಾಗ ಇದು ಮಾಡುವಾಗ ಸಂರಕ್ಷಣೆ ಮಾಡಬೇಕು, ಇದು ಮಾಡಬೇಕು ಅಂತ ತಾವು ಕೂಡ ಮಾಧ್ಯಮದವರು ಪತ್ರಕರ್ತರ ನಿಮ್ಮ ಜವಾಬ್ದಾರಿ ಕೂಡ ಭಾಳಷ್ಟಿದೆ. ಹೌದು, ಹಾಗೆ ಆಗ್ತದೆ, ಅದಾಗೇನು ಪ್ರಾಬ್ಲಮ್ ಇಲ್ಲ. 3 ತಿಂಗಳು ಯಾಕಂದ್ರೆ ಫೈರ್ ಫೈಟಿಂಗ್ ಮಷಿನ್ಸು ಇಬ್ಬರೇ ಇದ್ದಾರೆ ಅಲ್ಲಿ. ಒಬ್ಬರು ದುಬೈ ಮತ್ತು ಇನ್ನೊಂದು ಯಾವುದೋ ಒಂದು ಕಂಟ್ರಿ ಇದೆ. ಹೀಗಾಗಿ ಅದು ಟೆಂಡರಲ್ಲಿ ಯಾರು ಕೂಡ ಇದು ಮಾಡ್ತಾ ಇಲ್ಲ. 2 ಬೇಕಾಗ್ತದೆ. ಒಬ್ರು 1 ಕೊಡ್ತೀವಿ ಅಂದರು. ಹೀಗಾಗಿ 2 ಬಾರಿ 3 ಬಾರಿ ಅದು ಆಗಿದೆ. ಈಗ 4G ಇದು ಮಾಡಿದ್ದೀವಿ. ಆ ಫೈರ್ ಇಂಜಿನ್ಸ್ ಇದು ಬಂದ ಮೇಲೆ ಒಂದು ದಿವಸ ಒಂದು 3 ತಿಂಗಳ ಒಳಗಾಗಿ ಒಂದು ದಿವಸ ನಾವು ಟಾರ್ಗೆಟ್ ಮಾಡಿದ್ದೀವಿ. ಬಿಜಾಪುರ ಏರ್ಪೋರ್ಟ್ ಕೂಡ ಪ್ರಾರಂಭ ಮಾಡ್ತೀವಿ. जुड़े रहिएगा आपके अपने चैनल बीजापुर समय के साथ।